ನಾನು ಈ ಊರಿನ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಮುಂದಿನ ಧರ್ಮದರ್ಶಿ ಆಗೋನು. ನಾನು ಇಲ್ಲಿ ಯಾರನ್ನ ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು, ಏನನ್ನ ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು. ಇನ್ನೂ ಧರ್ಮಾಧಿಕಾರಿ ಆಗಿಲ್ವಲ್ಲ? ಅದೆಲ್ಲ ಏನಿದು ಧರ್ಮಾಧಿಕಾರಿ ಆದ್ಮೇಲೆ ಅದೇನಿದ್ರು ನೀನ್ ದೇವಸ್ಥಾನದಲ್ಲಿ ಇಟ್ಕೋ, ಊರಲ್ಲ. ನೀನ್ ಅಲ್ಲಿಗೆ ಹೋಗ್ಕೂಡ್ದು ಅಂದ್ರೆ ಹೋಗ್ಕೂಡ್ದು. ಆ ದೇವಸ್ಥಾನನು ನಂದೆ, ಇಡೀ ಊರು ನಂದೆ. ಇಲ್ಲಿ ನಂದೆ ವೇದವಾಕ್ಯ. ನಾನು ಏನು ಹೇಳ್ತೀನೋ ಅದೇ ಆಗ್ಬೇಕು. ಬಾಯ್ ಕಡೆ ನಾನು ಕಷ್ಟಪಟ್ಟಿದ್ದಲ್ಲ ಹೊಳೆಲಿ ಹುಳ್ಸೆಂಟ್ ತೊದಂಗಾಯ್ತು. ಏನಾದರೂ ಅಗ್ನಿಲಿಂಗ ಚಂದ್ರದನ್ ಕೈ ಸಿಕ್ಬಿಟ್ರೆ ಊರೇ ಸರ್ವನಾಶ ಆಗ್ಬಿಡತ್ತೆ. ಏನ್ ಮಾಡೋದು? ಏನೋ ನನ್ನನ್ನು ನೋಡಿದ್ರೆ ತಮಾಷೆ ಮಾಡಬೇಕು ಅಂತ ಅನ್ಸತ್ತಾ? ನನ್ನನ್ನು ನೋಡಿದ ತಕ್ಷಣ ಮರದಿಂದ ಹೋಗಿ ಏನೋ ಔಷಧಿಡೋ ಥರ ನಾಟಕ ಮಾಡೋದು, ಅದೇನು ಅಂತ ಕೇಳಿದಾಗ ಏನೂ ಇಲ್ಲ ಅಂತ ಸುಳ್ಳು ಹೇಳೋದು, ನಾನು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನೂ ಇಲ್ಲದೆ ಇರೋದು, ಅದನ್ನ ನೋಡ್ಕೊಂಡು ನೀನು ಚಪ್ಪಾಳೆ ಹೊಡ್ಕೊಂಡು ನಗೋದು. ಏನು ನಗಾಟ ಮಾಡಬೇಕು ಅಂತಿದ್ಯಾ ಕಮಂಗಿ? ಹಾಗಾದ್ರೆ ಮರದಲ್ಲಿ ಏನು ಕಾಣಿಸಿಲ್ವಾ? ಏನು ಸಿಕ್ಕಿಲ್ವಾ ನಿಂಗೆ? ಸಿಗ್ಲಿಲ್ಲ ನಾಟಕ ಮಾಡ್ತೇನೆ. ಬಿಡ್ರೋ, ಏನ್ರ ಒಳ್ಳೆ ಚಿಕ್ಕ ಮಕ್ಕಳ ತರ ಕಿತ್ತಾಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಬಂಗಾರಿ, ಏನಾಯ್ತು? ಯಾಕೆ ಜಗಳ ಕಾಯ್ತಿದ್ದೀರಾ? ಇವ್ ನನ್ನನ್ನು ಚಿಕ್ಕ ಮಗು ಅನ್ಕೊಂಡಿದ್ದಾನೆ ದೇಶಕ್ರೆ. ರಸ್ತೆಯಲ್ಲಿ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಏನೋ ಎದುರುಗಡೆ ಸಿಗ್ದ ಅಂತ ವಿಚಾರಿಸಿದಕ್ಕೆ ನನಗೆ ಅಪಹಾಸ್ಯ ಮಾಡೋದಕ್ಕೆ ಮರದಿಂದ ಅದೇನೋ ಔಷಧಿಡೋ ಥರ ನಾಟಕ ಮಾಡಿ ನನಗೆ ಕುತೂಹಲ ಮೂಡಿಸಿ ಅಲ್ಲಿ ಹೋಗಿ ಹುಡ್ಕೋ ಥರ ಮಾಡ್ದ. ಬಂಗಾರಿ, ನೀನು ಯಾಕೋ ಆ ಮರದ ಹಿಂದೆ ಹೋಗಿದ್ದೆ? ಅಲ್ಲೇನು ಬಚ್ಚಿಟ್ಟೆ? ಏನಾಯ್ತು ಹೇಳೋ? ಎಂಥದ್ದು ಇಲ್ಲ ದೇಶಕ್ರೆ, ನನ್ನನ್ನು ನೋಡಿದ್ರೆ ಇವನಿಗೆ ತಮಾಷೆ ಮಾಡಬೇಕು ಅಂತ ಅನ್ಸತ್ತೇನೋ. ನಾವು ಶಾಲೆಯಲ್ಲಿದ್ದಾಗ ಯಾಮಾರ್ಸೋ ಆಟ ಆಡ್ತಿದ್ವಿ. ಈಗ ಇಷ್ಟು ಬೆಳೆದು ಗಡವಾಗಿ ನಿಂತಿದ್ದಾನೆ, ಈಗಲೂ ಆ ಮಕ್ಕಳಾಟ ಬಿಟ್ಟಿಲ್ಲ. ನನಗೆ ಯಾವುದೋ ತುರ್ತು ಕೆಲಸ ಇತ್ತು, ಇವನ ಜೊತೆ ಸಿಕ್ಕಾಕೊಂಡು ನನ್ನ ಸಮಯ ಎಲ್ಲ ವ್ಯರ್ಥ ಆಯಿತು. 4 ತತ್ಕಿದ್ರೆ ಬುದ್ಧಿ ಬರುತ್ತೆ. ಬಿಡ್ರಯ್ಯ, ಬಿಡು. ನೋಡು ಚಂದ್ರಧರ, ಅವನ ವಿಷಯ ಬಿಡು. ನಿನ್ಗೆ ಅದೇನೋ ಕೆಲಸ ಇದೆ ಅಂತ ಹೇಳಿದ್ಯಲ್ಲ, ನೀನು ಅದು ನೋಡ್ಕೋ. ನಾನು ಅವನು ವಿಚಾರಿಸ್ಕೊಳ್ತೀನಪ್ಪ. ಹೋಗು ರಾಜ, ಹೋಗು. ಶಿಕ್ಷಕರೇ, ಏನು ಬಾಯಿ ಬಿಡ್ಬೇಡ. ನೋಡು, ಆ ಚಂದ್ರಧರ ಸಾಮಾನ್ಯನಲ್ಲ, ಪಕ್ಕ ನರಿ ಬುದ್ಧಿಯವನು. ಇಲ್ಲೇ ಇಲ್ಲಾದ್ರೂ ಬಚ್ಚಿಟ್ಕೊಂಡು ಅದೇನು ರಹಸ್ಯ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ನನಗೆಲ್ಲ ಅರ್ಥ ಆಗಿದೆ. ಇಲ್ಲಿ ಬೇಡ, ಏನು ಬಾ. ನನಗೆ ಅರ್ಥ ಆಗಿದೆ, ಬಾ. ಬಾರಯ್ಯ, ಬಾರಪ್ಪ. ನೀನು ಬಾ, ಗಲಾಟೆ ಮಾಡಬೇಡ. ಈಗ ಹೇಳು, ನಾನು ಹೇಳಿದ ಕೆಲಸ ಆಯ್ತಾ? ಆಯ್ತು ದೇಶಿಕ್ರೆ. ನೀವು ಹೇಳಿದಾಗೆ ನಾನು ಶಂಕರಾಪುರಕ್ಕೆ ಹೋದೆ. ಅದು ದೊಡ್ಡ ಬೆಂಗಾಡು, ಅಲ್ಲಿ ಕುಡಿಯೋದಕ್ಕೂ ನೀರಿಲ್ಲ. ಮೊದಲಲ್ಲಿ ಜನ ಶಿವನ ದೇವಾಲಯನೇ ಇಲ್ಲ ಅಂತಂದ್ರು. ಆದ್ರೊಬ್ಬ ತಾತಪ್ಪ ನಂಗೆ ಅಗ್ನಿಲಿಂಗದ ಇತಿಹಾಸನೆಲ್ಲ ಹೇಳ್ದ. ಅಗ್ನಿಲಿಂಗ, ಶಿವನ್ ದೇವಸ್ಥಾನ ಎರಡು ಅಮ್ಮನವ್ರ ಗುಡಿಯೊಳಗೆ ಔತ್ಕೊಂಡಿತ್ತು. ಅದಕ್ಕೆ ಒಂದು ಗೋಡೆ ಅಡ್ಡ ಆಗಿತ್ತು. ಒಳ್ಳೆ ಮಾತನ್ನ ಹೇಳೋದು ಕೇಳೋದ್ರು ಎದ್ದೇಳ ಕಲ್ಲು. ಶಿವನ್ ಸಾಕ್ಷಾತ್ಕಾರ ಆದ್ಮೇಲೆ ಊರು ಸುಭಿಕ್ಷವಾಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಮಳೆ ಕೂಡ ಬಂತು. ಅಬ್ಬಾ, ಅಲ್ಲಿಗೆ ಪಂಚಲಿಂಗಗಳು ಕೂಡೋ ಕಾಲ ಹತ್ರ ಬಂದಾಗಾಯ್ತು. ಎಲ್ಲಿ ಕೊಡು ಆ ಅಗ್ನಿಲಿಂಗನ, ನಾನು ನೋಡ್ಬೇಕು, ಕೊಡು. ಅದೇ ಎಡವಟ್ಟಾಗಿದ್ದು ದೇಶಕ್ರೆ. ನಾನು ಅಗ್ನಿಲಿಂಗನ ತಗೊಂಡು ಊರೋಗಿ ಬಂದ. ಅದೇ ಸಮಯಕ್ಕೆ ಚಂದ್ರಧರ ಒಗ್ಗಿಸ್ಕೊಂಡ. ನಾನು ಅವನಿಗೆ ಗೊತ್ತಾದ್ರೆ ಕಷ್ಟ ಅಂತ ಹೇಳಿ ಅದನ್ನ ಮರದಲ್ಲಿ ಬಚ್ಚಿಟ್ಟೆ. ಅವನಿಗೆ ಅನುಮಾನ ಮೂಡಿ ಅಲ್ಲೋಗಿ ನೋಡ್ದ. ನಾನು ಕೆಲಸ ಕಟ್ತಲ್ಲ ಅಂತ ಭಯ ಪಡ್ತಿದ್ದೆ. ಇನ್ನೇನು ಸಿಕ್ಕೇ ಬಿಡ್ತಲ್ಲ ಅಂತ ಆತಂಕದಲ್ಲಿದ್ದೆ. ಆದ್ರೆ ಆ ಮರದಲ್ಲಿ ಚಂದ್ರಧರ ಹೋಗಿ ನೋಡಿದಾಗ ಅಗ್ನಿಲಿಂಗ ಕಾಣಿಸ್ಲೇ ಇಲ್ವಂತೆ.
ಇದೆಂತ ಕೆಲಸ ಆಗೋಯ್ತೋ ಬಂಗಾರಿ? ಕೈಗೆ ಬಂತು ಬಾಯಿಗಿಲ್ಲ ಅಂದಾಗಾಯ್ತಲ್ಲೋ. ಇದನ್ನಲ್ಲೇ ಹೇಳೋದಲ್ವಾ ನೀನು? ನಾನು ಹೇಳೋಣ ಅಂತ ಹೋದ್ರೆ ನನ್ನ ಬಾಯಿ ಮುಚ್ಚಿಬಿಟ್ಟು ನೀವು ಕರ್ಕೊ ಬಂದ್ಬಿಟ್ರಿ. ಅಲ್ಲ, ನೀನು ಅಗ್ನಿಲಿಂಗನ ಮರದಲ್ಲಿಟ್ಟೆ, ಆದರೆ ಚಂದ್ರಧರ ಹುಡುಕ್ದಾಗ ಅವನಿಗದು ಕಾಣಲಿಲ್ಲ. ಇದು ಹೇಗಯ್ಯ ಸಾಧ್ಯ? ಅಲ್ಲ ಕಣೋ ಬಂಗಾರಿ, ನೀನು ಅಗ್ನಿಲಿಂಗ ತಂದಿದ್ದು ಸತ್ಯ ಏನಯ್ಯ? ಇದೇನ್ ದೇಶಕ್ರೆ ಹೀಗೆ ಕೇಳ್ತಿದ್ದೀರಾ? ನಾನು ಇಷ್ಟೊತ್ತು ಹೇಳಿ ತಮಾಷೆ ಅನಿಸ್ತಾ ನಿಮ್ಗೆ? ಮತ್ತೆ ನೀನು ತಂದ ಅಗ್ನಿಲಿಂಗ ಎಲ್ಲಯ್ಯ? ನಡಿ, ಆ ಮರದಲ್ಲಿ ಎಲ್ಲಿಟ್ಟಿದ್ಯಾ ಅಂತ ನೋಡೋಣ. ಬನ್ನಿ. ಅದ್ರ ಅವಶ್ಯಕತೆ ಇಲ್ಲ. ಅರೆ ದೇವಿಕಾ, ನೀನೇನಮ್ಮ ಇಲ್ಲಿ? ನೀವ್ ಹುಡುಕ್ತಿರೋ ಅಗ್ನಿಲಿಂಗ ಇಲ್ಲಿದೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ಇದನ್ನ ನಾನು ಮರದಲ್ಲಿ ಬಚ್ಚಿಟ್ಟಿದ್ದೆ, ನಿನ್ ಕೈಗೆ ಹೇಗೆ ಬಂತು? ಆದ್ರೆ ನಾನಿದನ್ನ ನಿಮಗ್ ಕಾಣ್ದಿರೋ ಹಾಗೆ ಎತ್ಕೊಂಡ್ಬಂದೆ. ಯಾಕೆ? ನೀನ್ ಯಾಕೆ ತಗೊಂಡೋದೆ ಇದನ್ನ? ನನ್ನ ಗಂಡ ಚಂದ್ರಧರನ್ ಮೇಲೆ ನನಗೆ ಮೊದಲಿಂದಾನೂ ಅನುಮಾನ ಇತ್ತು. ಅದಕ್ಕೆ ಯಾವಾಗಲೂ ಅವ್ರ ಮೇಲೆ ನಿಗಾ ವಹಿಸ್ತಿದ್ದೆ. ಹಾಗೆ ನೋಡೋವಾಗ ಬಂಗಾರಿ ಚಂದ್ರಧರನಿಗೆ ಹೆದರ್ಕೊಂಡು ಈ ಶಿವಲಿಂಗನ ಬಚ್ಚಿಡ್ತಿರೋದು ನೋಡಿದೆ. ನನಗೂ ಅರ್ಥ ಆಯ್ತು, ಇದು ನನ್ನ ಗಂಡನ ಕೈಗೆ ಸಿಕ್ಕಿದ್ರೆ ದೊಡ್ಡ ಅಪಾಯ ಕಾದಿದೆ ಅಂತ. ಇವರಿಬ್ರು ಜೋರಾಗಿ ಮಾತಾಡ್ತಿದ್ರು. ಆಗ ನಾನು ಕಾಣ್ದಂಗೆ ಎತ್ಕೊಂಡ್ಬಂದ್ಬಿಟ್ಟೆ. ಒಳ್ಳೇದಾಯ್ತಮ್ಮ. ಆ ತಾಯಿ ತ್ರಿಪುರ ಸುಂದರಿ ನಿನ್ಗೆ ಒಳ್ಳೇದೇ ಮಾಡ್ತಾಳೆ. ಕೊಡುವ ಲಿಂಗನ. ಏನ್ ಒಳ್ಳೇದಾಗುತ್ತೋ ಏನೋ ದೇಶಿಕ್ರೆ. ಇತ್ತೀಚೆಗೆ ತಂದೆ ಮಗಳು ಸೇರ್ಕೊಂಡು ಹಿರಣ್ಮೈಗೆ ಕೊಡಬಾರ್ದು ಕಷ್ಟ ಕೊಡ್ತಿದ್ದಾರೆ. ಅದಕ್ಕೆ ಆ ಜ್ವಾಲಾಮುಖಿ ಅನ್ನೋ ಶಕ್ತಿ ದೇವತೆನ ರಶ್ಮಿ ದೇಹದೊಳಗೆ ನೆಲೆಸೋ ಹಾಗೆ ಮಾಡಿದ್ದಾರೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗತ್ತೆ. ಇದೆಲ್ಲ ನನಗೆ ಇತ್ತೀಚೆಗೆ ಗೊತ್ತಾಯ್ತು. ನನ್ನ ಗಂಡ ಮಾಡ್ತಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಬಂಗಾರಿ. ಅಯ್ಯೋ ಬಿಡು, ನಿನ್ ಗಂಡ ಮಾಡಿರೋ ಅನಾಹುತಕ್ಕೆ ನೀನ್ ಯಾಕೆ ಕ್ಷಮೆ ಕೇಳ್ತೀಯಾ? ಹೋಗ್ಲಿ ಬಿಡು ತಾಯಿ. ನೀನು ಈ ಅಗ್ನಿಲಿಂಗನ ಆ ಚಂದ್ರಧರನ ಕಣ್ಣಿಗೆ ಬೀಳದೇ ಇರೋ ಹಾಗೆ ಕಾಪಾಡಿ ಅದು ಸೇರ್ಬೇಕಾದ ಕಡೆ ಸೇರ್ಸೋದಕ್ಕೆ ಸಹಾಯ ಮಾಡಿದೆಯಲ್ಲ, ದೊಡ್ಡ ಉಪಕಾರ ಆಯಿತು. ಇದೊಂದರಿಂದಲೇ ನಿನ್ನ ಗಂಡ ಆ ಚಂದ್ರಧರ ಮಾಡಿರೋ ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ ಸಿಕ್ಕಾಗಾಯ್ತಮ್ಮ. ಹೋಗ್ಬಿಟ್ವಾ ತಾಯಿ, ಇನ್ನೇನು ಯೋಚನೆ ಮಾಡಬೇಡ, ನಿನಗೆಲ್ಲ ಒಳ್ಳೇದಾಗುತ್ತೆ. ಬಂಗಾರಿ, ಬಾ ಹೋಗೋಣ. ದೇಶಿಕ್ರೆ, ಅಗ್ನಿಲಿಂಗ ಬಂದಾಯ್ತು. ರಶ್ಮಿ ಬಿಡುಗಡೆ ಆಗುತ್ತಾ? ಜ್ವಾಲಾಮುಖಿ ರಶ್ಮಿ ದೇಹನ ಬಿಟ್ಟು ಹೋಗ್ತಾಳ? ಇಲ್ಲ ಬಂಗಾರಿ, ಅದಕ್ಕಿನ್ನೂ ಹಲವಾರು ಕ್ರಮಗಳಿವೆ. ಮೊದಲು ಈ ಅಗ್ನಿಲಿಂಗಕ್ಕೆ ಆ ಮಹಾತಾಯಿ ಶಕ್ತಿಯನ್ನು ತುಂಬಬೇಕು. ಆನಂತರ ನೀನದನ್ನು ಮನೆಗೆ ತಗೊಂಡು ಹೋಗಿ ಆ ಜ್ವಾಲಾಮುಖಿ ಮುಂದೆ ಹಿಡಿಬೇಕು.
ಆನಂತರ ಆ ದುಷ್ಟಶಕ್ತಿಯ ಸರ್ವನಾಶ ಎಲ್ಲದಕ್ಕೂ ನಾನೇ ವ್ಯವಸ್ಥೆ ಮಾಡಿಕೊಡ್ತೀನಿ. ಏನಿರು ಅಮ್ಮ ತಾಯಿ ಜಗನ್ಮಾತೆ, ಅಗ್ನಿಲಿಂಗ ಬಂದಾಗಾಯ್ತು. ಇನ್ನೇನು ಪಂಚಲಿಂಗಗಳು ನಿನ್ನ ಸನ್ನಿಧಿ ಸೇರ್ಕೊಳ್ಳುತ್ತವೆ. ಇನ್ನಾದರೂ ಶ್ರೀಚಕ್ರದ ದರ್ಶನವಾಗಲಿ ತಾಯಿ. ಇನ್ಮೇಲಾದರೂ ಈ ಲೋಕಕ್ಕೆ ಒಳ್ಳೇದಾಗಲಿ. ಅದಕ್ಕೂ ಮುಂಚಿತವಾಗಿ ಬಂಗಾರಿ ಮನೆಯಲ್ಲಿ ನಿನ್ನ ಸೋದರಿ ಜ್ವಾಲಾಮುಖಿ ತನ್ನ ಶಕ್ತಿಯಿಂದ ನಿನ್ನದೇ ಮಗಳಾದ ಹಿರಣ್ಮಯಿ ಮೇಲೆ ತನ್ನ ದುಷ್ಟ ಶಕ್ತಿಯನ್ನ ತೋರಿಸ್ತಿದ್ದಾಳೆ. ಮೊದಲು ಅದರ ನಿವಾರಣೆ ಆಗಬೇಕು. ಅದಕ್ಕೋಸ್ಕರ ನಿನಗೆ ಸಲ್ಲಬೇಕಾದ ಈ ಅಗ್ನಿಲಿಂಗವನ್ನ ದುಷ್ಟತನದ ನಾಶ ಮಾಡೋದಕ್ಕೋಸ್ಕರ ಮೊದಲು ಬಂಗಾರಿ ವಶಕ್ಕೆ ಕೊಡ್ತಾ ಇದ್ದೀನಿ. ಈ ಅಗ್ನಿಲಿಂಗದ ಮೂಲಕ ಆ ಜ್ವಾಲಾಮುಖಿಯ ದುಷ್ಟ ಶಕ್ತಿಯನ್ನ ನೀನು ನಾಶ ಮಾಡಬೇಕು ತಾಯಿ. ಆನಂತರವೇ ನಾನು ಹಿರಣ್ಮಯಿ ಮೂಲಕ ಇದೇ ಅಗ್ನಿಲಿಂಗವನ್ನ ನಿನ್ನ ಪಾದಗಳಿಗೆ ಸಮರ್ಪಿಸ್ತೀನಿ. ನಮ್ಮೆಲ್ಲರೂ ಸದಾಕಾಲ ಕಾಯ್ದು ಕಾಪಾಡೋ ಹೊಣೆ ನಿನ್ನದೇ ತಾಯಿ, ನಿನ್ನದೇ. ಬಂಗಾರಿ, ನಿನ್ ಜೋಳಿಗೆ ತೆಗಿ. ಇದನ್ನು ಜೋಪಾನವಾಗಿ ನಿನ್ ಜೋಳಿಗೆಲ್ಲ ಇಟ್ಕೋ. ಇನ್ನೇನು ಭಯ ಇಲ್ಲಲ್ಲ ದೇಶಿಕ್ರೆ? ರಶ್ಮಿ ಎದುರುಗಡೆ ಲಿಂಗನ ಹಿಡಿದ್ರೆ ಜ್ವಾಲಾಮುಖಿ ಓಡೋಗ್ತಾಳಲ್ವಾ? ಏನು ಪವಾಡ ನಡೆಯುತ್ತೆ ಅಂತ ನೋಡೋದಕ್ಕೆ ನಾನು ಕಾತರನಾಗಿದ್ದೀನಪ್ಪ. ನೋಡು, ನೀನು ಈ ಲಿಂಗವನ್ನು ತಗೊಂಡೋಗಿ ಮೊದಲು ಆ ಜ್ವಾಲಾಮುಖಿನ ಎದುರಿಸ್ಬೇಕು. ಅದಕ್ಕೂ ಮುಂಚೆ ಹಿರಣ್ಮಯಿ ಮತ್ತು ಅಜ್ಜಿಯನ್ನ ಒಂದು ಸುರಕ್ಷಿತವಾದ ಜಾಗದಲ್ಲಿ ರಕ್ಷಿಸಿಡಬೇಕು. ಆನಂತರ ನೀನು ಪ್ರಯೋಗ ಮಾಡು. ಆಗ್ಲಿ ದೇಶಿಕ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಜ್ವಾಲಾಮುಖಿ ಓಡಿಸೋ ಮೊದಲು ಮನೆಯವ್ರನ್ನ ಕಾಪಾಡ್ಕೋಬೇಕು. ಜೊತೆಗೆ ಇನ್ನೊಂದು ಎಚ್ಚರಿಕೆ ಬಂಗಾರಿ, ಆ ಜ್ವಾಲಾಮುಖಿ ನಾಶ ಆಗುವವರೆಗೂ ನೀನು ಯಾವುದೇ ಕಾರಣಕ್ಕೂ ಈ ಅಗ್ನಿಲಿಂಗವನ್ನ ನೆಲದ ಮೇಲೆ ಇಡಬಾರ್ದು. ಒಂದು ಪಕ್ಷ ನೀನು ಹಾಗೇನಾದರೂ ನೆಲದ ಮೇಲೆ ಇಟ್ಟುಬಿಟ್ರೆ ನೀನು ಇದುವರೆಗೂ ಪಟ್ಟ ಕಷ್ಟವೆಲ್ಲ ವ್ಯರ್ಥವಾಗಿ ಹೋಗುತ್ತಪ್ಪ. ಯಾಕೆಂದರೆ ಆಗ ಈ ಅಗ್ನಿಲಿಂಗ ತನ್ನ ಶಕ್ತಿನ ಕಳ್ಕೊಂಡ್ಬಿಡುತ್ತಪ್ಪ. ಅದ್ರ ಬಗ್ಗೆ ಬಹಳ ಹುಷಾರಾಗಿರ್ಬೇಕು ಬಂಗಾರಿ. ಆಗಲಿ ದೇಶಿಕ್ರೆ, ನೀವು ಹೇಳ್ದಾಗೆ ಮಾಡ್ತೀನಿ. ರಶ್ಮಿನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಪ್ರಯತ್ನ ಪಡ್ತೀನಿ.
ಬರ್ತೀನಿ ದೇಶಿಕ್ರೆ. ಒಳ್ಳೇದಾಗಲ್ಲಪ್ಪ, ಹೋಗ್ಬಿಟ್ವಾ. ಏ ಹಿರಣ್ಮಯಿ, ಹಿರಣ್ಮಯಿ, ಬಂದ ರಶ್ಮಿ ಅಮ್ಮ. ಏನ್ ರಶ್ಮಿ ಅಮ್ಮ? ಒಲೆ ಮೇಲೆ ಇಟ್ಟಿರೋ ಅನ್ನ ಬೆಂದಿದೆ, ಹೋಗಿ ಬಸಿ ಹೋಗೋ. ರಶ್ಮಿ ಅಮ್ಮ, ನಂದಿನ್ನೂ ಪುಟ್ಟು ಕೈಯೇ, ಅಷ್ಟು ಭಾರ ಎತ್ತಕ್ಕಾಗಲ್ಲ. ನಾನು ಎತ್ತಿದ್ರು ಗಂಜಿ ನನ್ನ ಕೈ ಮೇಲೆ ಬಿದ್ದು ಸುಟ್ಟೋಗತ್ತೆ. ಹಾಗಾಗ್ಲಿ ಅಂತಾನೆ ಹೇಳ್ತಿದ್ದೀನಿ, ನಾನು ಹೇಳ್ದಾಗ ಮಾಡ್ಬೇಕಷ್ಟೇ. ಹೋಗಿ ಬಸಿ ಹೋಗೋ. ಲಕ್ಷ್ಮಿ, ಹಾಗೆಲ್ಲ ಹೇಳ್ಬೇಡಮ್ಮ. ಅದಿನ್ನೂ ಸಣ್ಣ ಮಗು, ಅಂಥ ಕೆಲಸ ಎಲ್ಲ ಮಾಡಿ ಗೊತ್ತಿಲ್ಲ, ಮಾಡೋಕ್ಕೂ ಆಗಲ್ಲ. ಅದನ್ನೆಲ್ಲ ಹೇಳ್ಬೇಡ ಕಣೆ. ಬೇಕಾದ್ರೆ ನಾನು ಮಾಡ್ತೀನಿ, ನನಗೆ ಹೇಳು. ಪಾಪ, ಈ ಮಗು ಓದ್ಕೊಳ್ಳಿ. ಈ ಕೆಲಸಗಳ ಮಧ್ಯೆ ಈ ಮಗುಗೆ ಓದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏ ಮುದುಕಿ, ಏನು ಅವಳ ಮೇಲೆ ಅಷ್ಟೊಂದು ಕರುಣೆ ತೋರಿಸ್ತಾ ಇದೀಯಾ? ನೀನು ಮಾಡೋದಕ್ಕೆ ಬೇರೆನೇ ಕೆಲಸ ಇದೆ ನಿನಗೆ. ಮನೆನ ಗುಡ್ಸಿ ಒರೆಸಿ ಸ್ವಚ್ಛ ಮಾಡು. ಅವಳ ಕೆಲಸ ಅವಳು ಮಾಡ್ಲಿ, ನಿನ್ನ ಕೆಲಸ ನೀನು ಮಾಡ್ಕೋ. ಏನಿಬ್ರು ಮುಖ ಮುಖ ನೋಡ್ಕೊಂಡು ಪಿಳ ಪಿಳ ಕಣ್ಣು ಬಿಡ್ತಾ ಇದ್ದೀರಾ? ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಇಬ್ಬರನ್ನು ಎಳ್ಕೊಂಡು ಹೋಗಿ ಒಲೆಗೆ ಹಾಕಿ ಸುಟ್ಟು ಹಾಕ್ಬಿಡ್ತೀನಿ. ಕೆಲಸ ಶುರು ಮಾಡ್ಕೊಳ್ಳಿ. ನೀನೇನು ಅಳ್ಬೇಡ ಕಣಪ್ಪ. ಆ ಮಹಾತಾಯಿ ನಮ್ಮನ್ನ ಕಾಪಾಡ್ತಾಳೆ. ಇನ್ನೇ ಸ್ವಲ್ಪ ಸಮಾಧಾನ ಆಗಿರಪ್ಪ. ಅಜ್ಜಿ, ಅಪ್ಪ, ಕಂದ, ಸಮಾಧಾನವಾಗಿರು. ನಾನಿದ್ದೀನಿ, ಯಾರು ಏನು ಮಾಡೋಕ್ಕಾಗಲ್ಲ. ಸರಿ. ಬಂಗಾರಿ, ಬಂದ್ಯಲ್ಲಪ್ಪ, ಸದ್ಯ ನೀ ಬಂದ್ಯಲ್ಲ. ಅಪ್ಪ, ಮೊದಲು ಆ ರಶ್ಮಿ ಮೇಲೆ ಹೊಕ್ಕಿರೋ ಪಿಶಾಚಿನ ಮೊದಲು ಓಡಿಸಪ್ಪ. ನಮಗೆ ಕೊಡಬಾರದ ಕಷ್ಟನೆಲ್ಲ ಕೊಡ್ತಿದ್ದಾಳೆ. ಈ ಮಗುಗೆ ಚಿತ್ರ ಹಿಂಸೆ ಮಾಡ್ತಿದ್ದಾಳೆ. ಹೇಗಾದ್ರೂ ಮಾಡಿ ಆ ಪಿಶಾಚಿ ಕೈಯಿಂದ ನಮ್ಮನ್ನ ಕಾಪಾಡಪ್ಪ. ಏ ಮುದುಕಿ, ನಾನು ನಿಮ್ಮ ಮನೇಲಿ ಇರೋದು, ನಿಮ್ಮ ರಶ್ಮಿ ದೇಹ ಸೇರ್ಕೊಂಡಿರೋದು ನಿಮಗೆಲ್ಲ ಮೊದಲೇ ಗೊತ್ತಿತ್ತು. ನಾನೇ ನಾಟಕ ಅಂದ್ರೆ ನನ್ನ ಮುಂದೆನೆ ಎಲ್ಲ ನಾಟಕ ಮಾಡ್ತಿದ್ರಾ ನೀವು? ಹೌದು ಕಣೆ ರಾಕ್ಷಸಿ, ಇದುವರೆಗೂ ನಮ್ಮ ರಶ್ಮಿನ ಹಿಡ್ಕೊಂಡಿರೋ ವಿಚಾರ ನನಗೆ ಮೊದಲೇ ಗೊತ್ತು. ಅದಕ್ಕೆ ಇದುವರೆಗೂ ನಿನ್ ಕೈ ಮೇಲಾಗಿತ್ತು. ಇನ್ನು ಮುಂದೆ ನಿನ್ನ ಆಟ ಏನು ನಡೆಯಲ್ಲ. ನಿನ್ನ ನಾಶ ಮಾಡೋದಕ್ಕಿಂತನೇ ನಮ್ ಬಂಗಾರಿ ದಾರಿ ಹುಡ್ಕಕ್ ಹೋಗಿದ್ದು. ಇನ್ ನೋಡ್ತಾ ಇರು, ನಿನಗಿದೆ ಮಾರಿ ಹಬ್ಬ. ನಾನೇ ಹೆಮ್ಮಾರಿ, ನನ್ನ ಮುಂದೆನೆ ಮಾರಿ ಹಬ್ಬನಾ? ಏನೋ ಬಂಗಾರಿ, ನನ್ನನ್ನೇ ನಾಶ ಮಾಡ್ತೀಯ ನೀನು? ನೋಡ್ತೀನಿ ನಾನು ಅದು ಏನು ಮಾಡ್ತೀಯ ಅಂತ. ಬಾರೋ ಬಾ. ನೋಡು, ನೀನೇ ರಶ್ಮಿನ್ ಬಿಟ್ಟೋದ್ರೆ ಒಳ್ಳೇದು. ಇಲ್ಲಾಂದ್ರೆ ನಿನ್ನ ಆಟ ಯಾವುದು ನಡೆಯಲ್ಲ. ನಿನ್ನ ಗುಳಿಗಾಲ ಇಲ್ಲ ನೋಡು. ನನ್ನ ಕತೆ ಬಿಡೋ ಬಂಗಾರಿ, ಮೊದಲು ನಿನ್ನ ಸಂಸಾರನ ಕಾಪಾಡ್ಕೋ. ನನ್ನಿಂದ ಇವರಿಬ್ಬರನ್ನ ಅದು ಹೇಗೆ ಉಳಿಸ್ಕೊಂತ್ಯ ಅಂತ ನಾನು ನೋಡ್ತೀನಿ.